ಮೂಡಿಗೆರೆ ತಾಲೂಕಿನ ಒಂದು ದುರಂತ ಕಥೆ ಇದು. SLC ವರೆಗೆ ನಳಂದ ಶಾಲೆಯಲ್ಲಿ ಓದಿದಂತಹ ಬಾಲಕಿ ಕ್ರೀಡೆ ಮತ್ತು ಸಂಗೀತದಲ್ಲಿ ಬಹಳ ಹೆಸರನ್ನು ಮಾಡಿದ್ಲು. SGM ಕಾಲೇಜು ಉಜಿರೆನಲ್ಲಿ PUC ಮಾಡಿದಾಳೆ. ಎಜುಕೇಷನ್ ಅಲ್ಲಿ 90 ಅಂಕಕ್ಕಿಂತಲೂ ಹೆಚ್ಚು ಅಂಕವನ್ನು ತೆಗೆದುಕೊಂಡು ಯಾನಿಪಯ ಇಂಜಿನಿಯರಿಂಗ್ ಕಾಲೇಜಲ್ಲಿ EEE ನಲ್ಲಿ ಅವಳು ವ್ಯಾಸಂಗವನ್ನು ಮಾಡ್ತಿರ್ಬೇಕಾದ್ರೆ ಉಜಿರೆಯಿಂದ ಬರಬೇಕಾದ್ರೆ ಸ್ವತಃ ತಂದೆನೇ ಡ್ರೈವಿಂಗ್ ಅನ್ನು ಮಾಡ್ತಿದ್ರು ಆಟೋದಲ್ಲಿ. ಬಹಳ ಮಧ್ಯಮ ಕುಟುಂಬದವರು ಬಹಳ ಕಷ್ಟದ ಸ್ಥಿತಿಯಲ್ಲಿದ್ದರು. ದುರಂತ ಅಂತ ಹೇಳಿದ್ರೆ ಆಟೋ ಪಲ್ಟಿ ಆಗಿ ಆ ಬಾಲಕಿ 14 ತಿಂಗಳು ಕೋಮದಲ್ಲಿರ್ತಾಳೆ. ನಮಸ್ಕಾರ, ನನ್ನ ಹೆಸರು ಮಹೇಂದ್ರ ಅಂತ, ಕೊಟಿಯಾರ ನಂದೂರು. ಈ ಥರ ಆಟೋದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಅಂದರೆ ಆಕ್ಸಿಡೆಂಟ್ ಆಗಿ ಒಂದು ಮಗುಗೆ ಬ್ರೈನ್ ಸರ್ಜರಿ ಆಗಿ ಒಂದು 6 ತಿಂಗಳು ಕೋಮದಲ್ಲೇ ಇದ್ಲು. ಈಗ ಅವಳು 6 ತಿಂಗಳ ಮೇಲೆ ಈಗ ಚೇತರಿಸ್ಕೊಂಡಿದ್ದಾಳೆ. ಈಗ ಅವಳಿಗೆ ಏನಂದರೆ ಮೇನ್ ಈಗ ಫಿಸಿಯೋ ಬೇಕು ಅಂತೇಳಿ ಡಾಕ್ಟ್ರು ಬರ್ಕೊಟ್ಟಿದ್ದಾರೆ. 1 ವರ್ಷ ಫಿಸಿಯೋ ಮಾಡಿದರೆ ಮುಂಚಿನ ಥರ ಆಗ್ತಾಳೆ ಅಂತೇಳಿ ಹೇಳಿದ್ದಾರೆ. ಈಗ ಅವರಿಗೆ ಕಮ್ಮಿ ಅಂದರೆ ಒಂದು 15ರಿಂದ 20 ಲಕ್ಷ ವೆಚ್ಚ ಬೇಕು. ಹಾಗಾಗಿ ಈಗ ಆಲ್ರೆಡಿ ಈಗ ಹಾಸ್ಪಿಟ್ಲಿಗೆ ಒಂದು 20-25 ಲಕ್ಷ ಖರ್ಚಾಗಿದೆ. ಈಗ ನಮ್ಮ ಹತ್ರ ಏನು ಕೈಯಲ್ಲಿ ಹಣಗಳು ಏನು ಇಲ್ಲ. ಹಾಗಾಗಿ ಒಂದು ದೇವರಿಂದ ಒಂದು ಜನಗಳೆಲ್ಲ ಒಂದು ಹೆಲ್ಪ್ ಮಾಡಿದರೆ, ಇದೇ ಥರ ನಮ್ಮ ಮೂಡಿಗೆರೆ ಶಾಲೆ ಈ ಬಿಲ್ಗುಳದಲ್ಲಿ ಗೌರ್ಮೆಂಟ್ ಇದರಲ್ಲಿ ನೋಡಿ ಒಂದು ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಟೀಚರ್ಸ್ ಎಲ್ಲ ಸೇರಿ ಎಲ್ಲರೂ ಇದೇ ಥರ ಒಂದು ಎಲ್ಲ ಕಡೆ ಒಂದು ಹೆಲ್ಪ್ ಮಾಡಿದ್ರೆ ಮಗಳಿಗೆ ಒಂದು ಟ್ರೀಟ್ಮೆಂಟಿಗೆ ಆಗುತ್ತೆ. ಹೆಲ್ಪ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊಂತಿದ್ದೀನಿ. ಆ ಮಗುಗೆ ಸಾಕಷ್ಟು ಜನರು ಸಹಾಯ ಮಾಡಿದ್ರು ಕೂಡ, ಆದರೆ ನಮ್ಮ SDMG ಅಧ್ಯಕ್ಷರು ಚಂದ್ರು ಒಡೆಯರ್ ಸರ್ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಪ್ರಶಾಂತ್ ಶೆಟ್ಟಿ ಅವರು ಮತ್ತೆಲ್ಲ ನಮ್ಮ ಶಿಕ್ಷಕ ಬಂಧುಗಳು ಮತ್ತು SDMG ಸರ್ವ ಸದಸ್ಯರುಗಳು ಆ ಬಾಲಕಿಗೆ ಸರ್ಕಾರಿ ಶಾಲೆಗಳಿಂದ ಈ ದಿನ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಕೋರಿಕೊಂಡಾಗ SDMC ಶಾಲೆಯ ಶಿಕ್ಷಕರು ಮತ್ತು ಎಲ್ಲ ಸಮುದಾಯ ಸೇರಿಕೊಂಡು ಕೈಲಾದ ಸಹಾಯವನ್ನು ಅವರಿಗೆ ನೀಡ್ತಾ ಇದ್ವಿ. ಆರೈಕೆ ಏನಪ್ಪಾ ಅಂತ ಹೇಳಿದ್ರೆ, ಇದೇ ತರ ಇರುವಂತಹ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಬಹುತೇಕ ಸರ್ಕಾರಿ ಶಾಲೆಗಳು ಮತ್ತೆ ಎಲ್ಲ ಖಾಸಗಿ ಮತ್ತು ಅನುದಾನಿತ ಶಾಲೆಗಳು ಈ ಬಾಲಕಿಗೆ ಹಿಂದೆಯೂ ಕೂಡ ಸಹಾಯವನ್ನು ಮಾಡಿದ್ರು ಕೂಡ ಮತ್ತೊಮ್ಮೆ ಅವಳಿಗೆ ಈಗ ಥೆರಪಿ ಆಗಬೇಕಾಗಿದೆ. ಕೋಮದಲ್ಲಿದ್ದಂಥ ಮಗು ಈಗ ಪ್ರಜ್ಞೆ ಬಂದಿದೆ. ಅವಳ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಹಣವನ್ನು ಎಲ್ಲೆಲ್ಲೋ ಪೋಲವನ್ನು ಮಾಡೋದಕ್ಕಿಂತ ಬದಲು ಇಂಥ ಒಂದು ಕಷ್ಟದ ಸ್ಥಿತಿಯಲ್ಲಿರುವಂಥ ಒಂದು ಮಗುವಿಗೆ ಸಹಾಯ ಆಗಲಿ ಅಂತ ಹೇಳಿ ಒಂದು ಆಶಯದೊಂದಿಗೆ ನಮ್ಮ SDMG ಅಧ್ಯಕ್ಷರ ಕೋರಿಕೆ ಮೇರೆಗೆ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಶಾಲಾ ಶಿಕ್ಷಕರು ಅವರಿಗೆ ಸಹಾಯಧನವನ್ನು ಹಸ್ತಾಂತರ ಮಾಡ್ತಿದ್ದಾರೆ. ದಯಮಾಡಿ ಅದನ್ನು ಸ್ವೀಕರಿಸಿ ಆ ಮಗುವಿನ ಏಳಿಗೆಗೆ ಬಳಸ್ಕೋಬೇಕು ಅಂತ ಹೇಳಿ ನನ್ನೆಲ್ಲ ಸಮುದಾಯದ ಪ್ರಯುಕ್ತ ಕೇಳ್ಕೊತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶ್ರೀಮಂತರಲ್ಲಿ ಬಡವರ್ಗ ಇರಲಿ, ಎತ್ತ ಮಗು ಆ ಪರಿಸ್ಥಿತಿಯಲ್ಲಿ ಇರೋತ್ತಿಗೆ ಆ ತಂದೆ ತಾಯಿ ಮನಸ್ಸಲ್ಲಿ ಎಷ್ಟು ನೋವು ಇರುತ್ತೆ, ಆ ಕುಟುಂಬದಲ್ಲಿ ಎಷ್ಟು ದುಃಖ ಇರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆದ್ದರಿಂದ ನಾವು ಮಗು ಚಿಕಿತ್ಸೆಗೆ ಏನಾದ್ರು ಸಹಕಾರ ಮಾಡಬೇಕು ಅಂತೇಳಿ ಅನ್ನಿಸ್ತು. ಅಷ್ಟೊತ್ತಿಗೆ ನಮ್ಮ ಟೀಚರ್ಸ್ ಹತ್ರ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮತ್ತು ನಮ್ಮ SDMC ಉಪಾಧ್ಯಕ್ಷರು ಸದಸ್ಯರುಗಳ ಹತ್ರ ಮಾತಾಡ್ತೀವಿ. ಆಯಿತು, ನಾವೆಲ್ಲರೂ ಕೈಲಾದಷ್ಟು ನಾವು ಸಹಕಾರ ಮಾಡ್ತೀವಿ ಅಂತೇಳಿ ಹೇಳಿ ಆಯಿತು ಅಂತೇಳಿ ನೆನ್ನೆ ಕೂಡ್ಕೊಂಡು ಎಲ್ಲರೂ ಅವ್ರ ಕೈಲಾದಂಥ ಸಹಕಾರ ಮಾಡಿ ಸಾಧಾರಣ 15,000ಕ್ಕೂ ಹೆಚ್ಚು ಹಣವನ್ನು ಹೊಂದಿಕೆ ಮಾಡಿದ್ದೀವಿ. ಇವತ್ತು ಹೊಂದಿಕೆ ಮಾಡಿ ಇದನ್ನು ಈ ಸರ್ಕಾರಿ ಶಾಲೆಯಿಂದನೇ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಮೂಡಿಗೆರೆ ತಾಲೂಕಲ್ಲಿ ಸುಮಾರು 216 ಶಾಲೆಗಳಿದೆ. ಅದರಲ್ಲಿ 18-20 ಪ್ರೈವೇಟ್ ಶಾಲೆಗಳು, ಖಾಸಗಿ ಶಾಲೆಗಳನ್ನ ಸೇರಿಕೊಂಡು. ಆದರೆ ಅಲ್ಲಿ ಓದ್ತಿರ್ತಕ್ಕಂಥವ್ರು ಎಲ್ಲರೂ ಮಕ್ಕಳೇ. ಹಾಗಾಗಿ ಖಾಲಿ ಸಣ್ಣ ಬಿದ್ರಾಗಿ ಬೆಳೀತಕ್ಕಂಥದ್ದೇ ಸಮಾಜಕ್ಕೆ 10 ರೀತಿಯಲ್ಲಿ ವಸ್ತು ರೂಪದಲ್ಲಿ ಅದು ತೊಡಗುತ್ತೆ, ನಮ್ಗೆ ಉಪಯೋಗಕ್ಕೆ ಬರುತ್ತೆ. ನಾವು ಮಾನವ ಜನ್ಮದಲ್ಲಿ ಹುಟ್ಟಿದ್ದೀವಿ, ಮಾನವ ಗುಣವನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಹಾಗಾಗಿ ಒಬ್ಬರು ಕಷ್ಟದಲ್ಲಿರೋತ್ತಿಗೆ ಸಹಕಾರ ಮಾಡ್ತಕ್ಕಂಥದ್ದು ಮನುಷ್ಯ ತತ್ವ ಅಂತಕ್ಕಂಥದ್ದು ನನ್ನ ಶಾಲೆ ಶಿಕ್ಷಕರು ಮತ್ತು SDMC ಅವರು, ನಾವು ಹಳೆ ವಿದ್ಯಾರ್ಥಿ ಸಂಘದವರು ಅದನ್ನು ಮನಗಂಡ್ಕೊಂಡು ಈ ಒಂದು ಯೋಚನೆ ಮಾಡಿದ್ದೀವಿ ಸರ್. ಇದರಲ್ಲಿ ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾನು ಖಂಡಿತವಾಗ್ಲೂ 216 ಶಾಲೆ ಅಂದೆ. 216 ಶಾಲೆಯಲ್ಲಿ ಕನಿಷ್ಠ 100 ಶಾಲೆ ಯಾರು SDMC ಅಧ್ಯಕ್ಷರುಗಳು ಶಿಕ್ಷಕರು ದಯಮಾಡಿ ನಿಮ್ಮ ಅಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ತೀನಿ. ಒಬ್ಬರೇ ದೊಡ್ಡ ಮೊತ್ತ ಕೊಡೋಕ್ಕಾಗಲ್ಲ. ನಿಮ್ಮ ಶಾಲೆಯಿಂದ 2,000-3,000 ಅಂತೇಳಿ ಕೊಟ್ಟರು, 100 ಶಾಲೆಗಳು ಕೊಟ್ಟರು ಸಮೇತ ಸುಮಾರು 2ರಿಂದ 3 ಲಕ್ಷ ರೂಪಾಯಿ ತನಕ ಆ ಮಗು ಚಿಕಿತ್ಸೆಗೆ ಹಣದ ನೆರವನ್ನು ನೀಡ್ಬೋದು. ಹಾಗಾಗಿ ನಾನು ಈ ಒಂದು ಹೊಂದಿಕೆ ಹಣವನ್ನು ಈ ಶಾಲೆಗೆ ಕರೆದು ಯಾಕೆ ಅವರ ತಂದೆಯವ್ರಿಗೆ, ಮಹೇಂದ್ರ ಅವರಿಗೆ ನೀಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಇದರಿಂದ ಒಂದು ಮುನ್ನೋಡಿ ಆಗಲಿ ಅಂತ.